ಮಾತಾಡ್ತಾ ಇದ್ದೀವಿ. ನಾವು ಇವಾಗ ಇರೋದು ಶಿವಮೊಗ್ಗ. ಮೇಡಮ್ ಮೇಘ ಅಂತ. ಇವರು ಆ್ಯಕ್ಚುಲಿ ಮೆಹಂದಿ ಮತ್ತು ಪಾರ್ಲರ್ ಎರಡೂ ಇದೆ. ಮೆಹಂದಿನೂ ಆರ್ಟಿಸ್ಟ್ ಇವರು ಅದ್ರ ಜೊತೆಗೆ ಆ್ಯಡ್ ಆನ್ ಬೇಕು ಮತ್ತು ಇನ್ನೇನಾದರೂ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂಥೇಳಿ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡ್ರು. ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡು ವರ್ಕ್ ಮಾಡ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಇವ್ರಿಗೂ ಬೇಜಾರಾಯಿತು, ನನಗೆ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಇದೆ, ಯಾವ ಥರ ಮಾಡಬೇಕು ಏನು ಅಂಥೇಳಿ ತುಂಬ ಹೋಪ್ ಕಳ್ಕೊಂಬಿಟ್ಟಿದ್ರು. ಬಟ್ ಆಮೇಲೆ ನಾವು ನನ್ನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಅವರು ನಮ್ಮ ಹತ್ರ ಸಜೆಸ್ಟ್ ಮಾಡಿದೆ, ನಾನು ಈ ಥರ ಮಾಡಿ ಅಂಥೇಳಿ. ಸುಮಾರು ಕಸ್ಟಮರ್ ನಮ್ಮನ್ನ ಕೇಳ್ತಾ ಇರ್ತಾರೆ, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಅವ್ರಿಗೆ ನಾವು ಯಾವ ಥರ ಪ್ರೋತ್ಸಾಹ ಕೊಡ್ತೀವಿ, ಅದರಿಂದ ಅವರು ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಲ್ಲಿ ಎಕ್ಸಾಂಪಲು ಮೇಡಮು, ಅವ್ರು ಖಂಡಿತ ನನಗೆ ಆಗೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದೆ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡು ಒಂದು 3-4 ಮಂತ್ಸಿಗೆ. ಬಟ್ ಅವರಿಗೆ ನಾನು ಗೈಡೆನ್ಸ್ ಕೊಟ್ಬಿಟ್ಟು ಇವಾಗ ತುಂಬ ಸಪೋರ್ಟಿವ್ ಆಗಿ ಅವರು ಯಾವ ಥರ ಅವ್ರದ್ದು ಆ್ಯಡ್ ಆನ್ ಪಾರ್ಲರ್ ಮತ್ತು ಮೆಹಂದಿ ಡಿಸೈನ್ ಜೊತೆಗೆ, ಮೆಹಂದಿ ಅಂದರೆ ಯಾವಾಗಲೂ ಎವ್ರಿ ಟೈಮ್ ವರ್ಕ್ ಇರುತ್ತೆ, ಪಾರ್ಲರ್ ಅದೇ ಸೀಸನ್ ಅಂತ ಅವ್ರಿಗೇನು ಇರೋಲ್ಲ. ಸೊ ಅದ್ರ ಜೊತೆಗೆ ಎಂಬ್ರಾಯ್ಡ್ರಿನೂ ಬಿಸ್ನೆಸ್ನ ಮುಂದೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇ ತಿಳಿಸ್ಕೊಡ್ತಾರೆ. ಎಷ್ಟೊಂದು ಕಸ್ಟಮರ್ಗೆ ನಮಗೆ ಬಿಸ್ನೆಸ್ ಆಗಲ್ಲ, ಹಂಗಾಯಿತು ಹಿಂಗಾಯಿತು ಅಂತ ನಾನು ಸುಮಾರು ಕಸ್ಟಮರ್ನ ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇರ್ತೀನಿ. ಅವ್ರಿಗೆ ಇವರೊಂದು ಬೆಸ್ಟ್ ಎಕ್ಸಾಂಪಲು. ಆಗಲ್ಲ ಅನ್ನೋರು ಯಾವ ಥರ ಆಗೋ ಥರ ನಾವು ಬಿಸ್ನೆಸ್ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಬನ್ನಿ ಸರ್, ನಮ್ಮ ಮನೆಯಲ್ಲೇ ಮಿಷಿನ್ ಇಟ್ಕೊಂಡಿದ್ದೀವಿ, ಹೇಗಿದೆ ಅಂತ ತೋರಿಸಿ. ಅಂಗಡಿ ಮಾಡಿಲ್ಲ ಮೇಡಮ್ ನೀವು? ಅಂಗಡಿ ಮಾಡಿಲ್ಲ ಸರ್. ಓಕೆ. ಮನೆಯಲ್ಲೇ ಇಟ್ಕೊಂಡಿದ್ದೀರಾ? ಹಾಂ ಹೌದು ಸರ್. ಮೇಡಮ್ ಆರ್ಡರ್ಸ್ ಎಲ್ಲ ಪರವಾಗಿಲ್ವಾ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ಆರ್ಡರ್ಸ್ ಎಲ್ಲ. ಹೇಗೆ ಅಂದ್ರೆ ನೈಟುನು ನಾನು ಆಲ್ಮೋಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮನೇಲಿ ಇರೋಕ್ಕಿಂತ ಅನುಕೂಲ ತುಂಬಾ ಚೆನ್ನಾಗಿದೆ. ಅಂಗಡಿಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾನು ಇಷ್ಟೆಲ್ಲ ವರ್ಕ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದಕ್ಕೂ ಟೈಮಿಂಗ್ಸ್ ಇರುತ್ತೆ, ಬೆಳಗ್ಗೆ ಹೋಗಿ ನೈಟ್ ಇಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು ಅಂತ. ಅದೇ ಮನೇಲಿ ಇಟ್ಕೊಂಡಿರೋದ್ರಿಂದ ನಾನು ಯಾವಾಗ ಬೇಕಾದ್ರೂ ಹಾಕ್ಬೋದು, ನೈಟ್ ಆಗಲಿ ಏನೇ ಆಗಲಿ. ಅಕ್ಕಪಕ್ಕದಲ್ಲೂ ಏನು ಕಿಟಿ ಇಲ್ಲ. ಸೌಂಡ್ ಅಂತೂ ಫಸ್ಟೇ ಬರಲ್ಲ. ಡೋರ್ ಕ್ಲೋಸ್ ಮಾಡಿದ್ರೆ ಸೌಂಡ್ ಬರಲ್ಲ. ಆಲ್ಮೋಸ್ಟ್ ತುಂಬ ಅಂದರೆ ಚೆನ್ನಾಗಿದೆ ಮಿಷಿನ್. ನಮಸ್ತೆ ಸರ್, ನನ್ನ ಹೆಸರು ಮೇಘ, ನಮ್ಮೂರು ಶಿವಮೊಗ್ಗ. ನನ್ನ ಬಿಸ್ನೆಸ್ಸಲ್ಲಿ ಇವಾಗ HSW 5G ಮಿಷಿನ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ತುಂಬ ಇಂಪ್ರೂವ್ ಆಗಬೇಕಂತ ಇದ್ದೀನಿ. ಶಿವಮೊಗ್ಗದಲ್ಲಿ ಎಲ್ಲೇ ಆದ್ರೂ ಆ ನೇಮು ಉಳಿಸ್ಬೇಕಂತ ತುಂಬ ಅಂದ್ಕೊಂಡಿದ್ದೀನಿ. ಅವರಿಗೂ ಒಂದು ಹೆಸರು ತರಬೇಕಂತ ಅಂದ್ಕೊಂಡಿದ್ದೀನಿ. ಓದಿದ್ದು 2nd PU. ನಾನು ಆಲ್ಮೋಸ್ಟ್ ನನ್ನ ಮೇಕಪ್ ಇಂಡಸ್ಟ್ರಿಲೂ ಇದ್ದೆ. ಏನಂದರೆ ಇವಾಗ ಅದು ಕೋರ್ಸ್ ಮಾಡಿದ್ದೆ ನಾನು. ಅದನ್ನು ವರ್ಕಿಗೆ ಹೋಗ್ತಿದ್ದೆ. ಅದ್ರ ಜೊತೆಗೆ ಮೆಹಂದಿನೂ ಹಾಕಕ್ಕೆ ಹೋಗ್ತಿದ್ದೆ. ಆವಾಗ ಹಿಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಹಿಂಗೆ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ HSW 5G ಮಿಷಿನ್ ನೋಡಿದೆ. ನೋಡಿದಾಗ ನಾನು ತೊಗೊಬೇಕು ಅನ್ನೋ ಆಸೆ ಇತ್ತು ನನಗೂ. ಆಯಿತು, 3 ತಿಂಗಳು ನಾನು ಅದೇ ಥರನೇ ತಗೊಳ್ಳೋ ಬೇಡವೋ ಆಗುತ್ತೋ ಇಲ್ವೋ ಅನ್ನೋದು ನನಗೂ ಏನೋ ಒಂಥರ ಭಯ ಇತ್ತು. ಮಧು ಸೇವಿಂಗ್ ಮಿಷಿನ್ ಅವ್ರ ಹತ್ರ ಹೋಗಿ, ರೇಖಾ ಮೇಡಮ್ ಅಂತ ಇದ್ದರು, ಅವ್ರ ಹತ್ರ ಹೋಗಿ ನಾನು ಮಾತಾಡ್ಕೊಂಬಂದೆ. ಮೇಡಮ್ ನನಗೆ ಈ ಥರ ಮಿಷಿನ್ ಬೇಕು ಅಂತ. ನನಗೆ ಮಿಷಿನ್ ಬಗ್ಗೆ ಐಡಿಯಾ ಇರಲಿಲ್ಲ. ಅವರಿಗೆ ಕೇಳಿದೆ, ಮೇಡಮ್ ಯಾವ್ದು ತೊಗೊಬೇಕು, ಯಾವ್ದು ಸರಿ ಇರುತ್ತೆ ಅಂತ. ಅವ್ರು ಹೇಳಿದ್ರು, ಈ ಥರ ಹಿಂಗಿದೆ, ಹಿಂಗಾದ್ಮೇಲೆ ಇದು 5G ತೊಗೊಂಡ್ರೆ ಈ ಥರ ಹಿಂಗೆ ಅಪ್ಡೇಟ್ ಆಗುತ್ತೆ, ಇಲ್ಲ ಅಂದರೆ ಈ ಥರ ಇದೆ ಅಂತಲೂ ಹೇಳಿ ನನಗೆ ಕೊಟ್ಟರು. ಅವ್ರ ಕಡೆಯಿಂದ ತುಂಬ ಒಳ್ಳೆಯದಾಗಿತ್ತು. ಹೇಗೆ ಅಂತಂದರೆ ನನಗೆ EMI ಆಪ್ಷನ್ಸ್ ಇತ್ತು ಮೇಡಮ್ ಕಡೆಯಿಂದ. ಅದು ನನಗೊಂದು ಸ್ವಲ್ಪ ಜಾಸ್ತಿ ಅಮೌಂಟು ಅಂತ ಗೊತ್ತಾಯಿತು. ಆವಾಗ ನಾನೇನು ಮಾಡಿದೆ ಅಂದರೆ, ನಮ್ಮ ತಾಯಿಯವರು ಬಂದು, ನಿಮ್ಮ ಹತ್ರ ಒಡವೆ ಇದೆಯಲ್ಲ ಅದೆಲ್ಲ ಹಡ ಇಟ್ಬಿಟ್ಟು ನಾನು ತೊಗೊಬೇಕು ಅಂತ ಹೇಳ್ಬಿಟ್ಟು ಒಡವೆ ಹಡ ಇಟ್ಬಿಟ್ಟು ನಾನು ಆಲ್ಮೋಸ್ಟ್ ಮಿಷಿನ್ ತೊಗೊಂಡೆ. ಯಾವಾಗ ನಾನು ಹೋಗಿ ಕಳ್ಕೊಂಡಿದ್ದೆ, ಅದು ಆಲ್ಮೋಸ್ಟು ನನಗಾಗೋದೇ ಇಲ್ಲ, ಇದು ನನಗೆ ಸೋತ್ಬಿಟ್ಟೆ, ನಾನು ಒಡವೆನೂ ನಾನು ಬಿಡ್ಸೋಕ್ಕಾಗಲ್ಲ ಅಂತಲೂ ಅಂದ್ಕೊಂಡಿದ್ದೆ. ಅದಾದಮೇಲೆ ರೇಖಾ ಮೇಡಮ್ ನನಗೆ ಹೇಳಿದ್ರು, ಇಲ್ಲ ಮೇಡಮ್ ನಿನಗಾಗುತ್ತೆ ಮಾಡಿ ಅಂತಲೂ ಹೇಳಿದ್ರು. ಅದಾದಮೇಲೆ ನನಗೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ. ಒಂದು ನಿಮಿಷನೂ ನನಗೆ ಪುರ್ಸೋತಿರಲ್ಲ. ಇಲ್ಲ, ಆಲ್ಮೋಸ್ಟ್ ರಾತ್ರಿ 3 ಗಂಟೆ ಅನ್ನಲ್ಲ ಅಂದರೆ ನಾನು ಮನೆಯಲ್ಲೇ ಶಾಪ್ ಏನೂ ಮಾಡಿಲ್ಲ, ಮನೆಯಲ್ಲೇ ಇಟ್ಕೊಂಡಿರೋದ್ರಿಂದ ರಾತ್ರಿ 3 ಗಂಟೆವರೆಗೂ ನಾನು ಮಿಷಿನ್ ಹಾಕ್ತಾನೇ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ಆರ್ಡ್ರೂ ಅಷ್ಟೇ ಬರ್ತಾ ಇದೆ, ತುಂಬ ಅಂದರೆ ತುಂಬ ಬರ್ತಾ ಇದೆ. ಮಿಷಿನ್ ಬಗ್ಗೆ ಹೇಳಬೇಕು ಅಂದರೆ, ಮಿಷಿನ್ ತುಂಬ ಅಂದರೆ ತುಂಬ ಆಲ್ಮೋಸ್ಟ್ ತುಂಬ ಈಸಿ. ಮೊಬೈಲ್ ಹೇಗೆ ಯೂಸ್ ಮಾಡ್ತೀವಿ, ಮೊಬೈಲಾರ ಆಲ್ಮೋಸ್ಟ್ ತುಂಬ ಕಷ್ಟ ಆಗುತ್ತೆ. ಇದು ಆ ಥರ ಕಷ್ಟನೇ ಆಗೋಲ್ಲ. ನಾನು ಫಸ್ಟು ಅಯ್ಯೋ ಕಷ್ಟ ಆಗುತ್ತೇನಪ್ಪ ಏನು ಎತ್ತ ಅಂದ್ಕೊಂಡಿದ್ದೆ. ಮೊಬೈಲ್ ತುಂಬ ಈಸಿ. ಕೀಪ್ಯಾಡ್ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರನೇ ಇದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೂ ಅಷ್ಟೇ ಥ್ರೆಡ್ಡು ನೀಡಲ್ 12 ನೀಡಲ್ ಹಾಕ್ಬೋದು. ಯಾವ ಕಲರ್ ಬೇಕಾದ್ರೆ ನಾವು ಅದ್ರಲ್ಲಿ ಹಾಕ್ಕೊಂಡು ನಾವು ನಮ್ಮದೇ ಅಂದರೆ ಸ್ಯಾರಿ ಇರುತ್ತಲ್ಲ ಅದರಲ್ಲಿ ಯಾವ ಕಲರ್ ಇರುತ್ತೆ ಏನು ಎತ್ತ ಅಂತ ನೋಡ್ಕೊಂಡು ಮಾಡ್ಕೊಬೋದು.
ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಿಷಿನ್ ಮಾತ್ರ. ಇದು ಹೆಣ್ಮಕ್ಳಿಗೆ ಬೆಸ್ಟ್ ಮಿಷಿನ್ ಅಂದರೆ ಬೆಸ್ಟ್ ಮಿಷಿನು HSW 5G ಮಿಷಿನು. ನೀವು ಯಾವ್ದು ಬಟ್ಟೆನಾರ ಕೊಡಿ, ಕಾಟನ್ ಹಾರ ಕೊಡಿ ಮತ್ತು ಸಿಲ್ಕ್ ಹಾರ ಕೊಡಿ, ಯಾವುದಾರ ಕೊಡಿ, ಬಟ್ ನಮ್ಮಲ್ಲಿ ಆ ಥರ ಡಿಸೈನ್ ಹಾಕ್ಕೊಡ್ತೀವಿ. ತುಂಬ ಅಂದರೆ ನಿಮಗೆ ಇವಾಗ ನಿಮಗೆ ಒಂದು ಪಿಚ್ ಬೇಕು ಅಂತ ಅಂದ್ರೂ ಅಷ್ಟೇ ನಾವು ಹಾಕ್ಕೊಡ್ತೀವಿ. ಅಂದರೆ ಆದಷ್ಟು ಬೇಗನೆ ಕೊಡ್ತೀವಿ. ಇವತ್ತು ಕೊಟ್ಟೆ 2 ದಿನದಲ್ಲಿ ರಿಟರ್ನ್ ಮಾಡಿಕೊಡ್ತೀವಿ ನಾವು ಆಲ್ಮೋಸ್ಟು. ವರ್ಕ್ ನೋಡಿ ಹೇಗೆ ಚೆನ್ನಾಗಿ ಬಂದಿದೆ, ಮತ್ತು ಡಿಸೈನು ಅಷ್ಟೇ, ಕಲರ್ ಕಾಂಬಿನೇಷನ್ ಆಗಲಿ ಏನೇ ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಡಿಸೈನ್ ಹೇಗೆ ಬಂದಿದೆ, ಅದರಲ್ಲೂ ಕಲರ್ ಕಾಂಬಿನೇಷನ್ ಹೇಗೆ ಕೊಟ್ಟಿದ್ದೀವಿ ಅಂತಲೂ ನೋಡಿ. ಕಡೆಯಿಂದ HSW ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಾನೇನೋ ಒಂದು ಟೈಮಲ್ಲಿ ಮನೇಲಿ ಸುಮ್ಮನೆ ಕುತ್ಕೊಂಡಿದ್ದಾಗ ನನಗೆ ಲೈಫ್ ಕೊಟ್ಟಿದ್ದೊಂದು ಈ ಕಂಪ್ನಿ. ಯಾಕೆಂದರೆ ಇದ್ರ ಕಡೆಯಿಂದ ನಮ್ಮ ಮನೆಯವರಿಗೆ ಆಗಲಿ ನನಗೆ ಆಗಲಿ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ. ಮಧು ಶೇವಿಂಗ್ ಮಿಷಿನ್ ಇವ್ರ ಸರ್ವಿಸ್ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾನು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರೂ ಅವ್ರು ನನಗೆ ರೆಸ್ಪಾನ್ಸ್ ಮಾಡ್ತಾರೆ. ರಾತ್ರಿ 9 ಗಂಟೆಗೂ ನಾನು ಕಾಲ್ ಮಾಡಿದ್ದೀನಿ, ಮೇಡಮ್ ನನಗೆ ಈ ಥರ ಹಿಂಗೆ ಮಿಷಿನ್ ಹಿಂಗಾಗಿದೆ, ಏನು ಮಾಡಬೇಕು ಅಂತ. ಆಗ ವಿಡಿಯೋ ಕಾಲ್ ಮಾಡಿ, ಆಯಿತು ಮೇಡಮ್ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಅವರು ನನಗೆ ಏನು ವರ್ಕು ಮಿಸ್ಟೇಕ್ ಆಗಿದೆ ಅದು ಹೇಳ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಸರ್ವಿಸ್ ಆದ್ರೂ ಅಷ್ಟೇ, ಮೇಡಮ್ ಹಿಂಗೆ ಸರ್ವಿಸಿಗೆ ಬರಬೇಕು ಅಂತ ಅಂದ್ರೂ ಅಷ್ಟೇ, ಹಾಂ ಮೇಡಮ್ ಆಯಿತು ನಾನು ಕಳಿಸ್ಕೊಡ್ತೀನಿ ಅಂತಲೂ ತುಂಬ ಅಂದರೆ ತುಂಬ ಇದು ನನಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಕಡೆಗೂ ಅವರಿಗೆ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ, ಹಾಗೂ ತುಂಬ ಥ್ಯಾಂಕ್ಸ್.